ಉಂಡುರ ನಮ್ಮ ಬಾಯಿ ಜುಮ್ ಅನ್ಬೇಕ್ರಿ. ಹಂಗೆ ಈ ಬದ್ನಿಕಾಯಿ ಟಮಾಟ ಮತ್ತು ಈ ಉಳ್ಳಾಗಡ್ಡಿ ತಪ್ಪಲು ಬಳಸ್ಕೊಂಡು ರೊಟ್ಟಿ ಚಪಾತಿ ಅನ್ನ ಎಲ್ಲದರ ಸರಿ ನಡೆಂಗ ಈ ಭರ್ತ ಮಾಡೋದು ತೋರಿಸ್ತೀನಂತ ಬರ್ರಿ. ಈಗ ನೋಡ್ರಿ ಇವೆಲ್ಲ ನಾನು ಈಗ ತೊಳೆದು ತಂದು ಇಟ್ಟಿನ್ರಿ. ಮತ್ತು ಈ ಬದ್ನಿಕಾಯಿಗಳೇನವಲ್ರಿ ಇವ್ರದಾಗ ಒಂದೊಂದು ಸಲ ಹುಳ ಇರ್ತಾವ್ರಿ, ಚೆಕ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾ ಏನು ಮಾಡ್ತೀನಿ ರೀ, ಇವಕ್ಕೆ ಸುಡಲ್ಕಿಂತ ಮೊದಲ ಹಿಂಗೆ ಚೆಕ್ ಮಾಡ್ಕೋತೀನಂತ್ರಿ. ಹುಳ ಗಿಳ ಏನಾರ ಇದ್ರೂ ನಮ್ಗೆ ಕಾಣಿಸ್ತಾವ್ರಿ. ಎಲ್ಲ ಹೀಗೆ ಕಟ್ ಮಾಡಿ ಇಟ್ಟೇನು ಮಾಡ್ತೀನಿ ರೀ. ಮತ್ತು ಕೈಗೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಈ ಬದ್ನಿಕಾಯಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿಗಳಿಗೆಲ್ಲ ಎಣ್ಣೆ ಒರೆಸಿ ಇಟ್ಬಿಡ್ತೀನಂತ್ರಿ. ಈಗೇನಪ್ಪ ಅಂತಂದ್ರೆ ನಾ ಏನು ಮಾಡ್ತೀನಿ ರೀ, ಇವಕ್ಕೆ ಸುಡ್ತೀನಂತ್ರಿ. ಇಲ್ಲಿ ನೋಡ್ರಿ ಒಂದೊಂದೇ ಇದ್ರ ಮೇಲೆ ಇಟ್ಕೋತಾ ಹೋಗ್ತೀನಂತ. ನೀವು ಬೇಕಾದ್ರೆ ಇವಕ್ಕೆ ಅಂದ್ರೆ ಬದ್ನಿಕಾಯಿಗೆ ಮತ್ತು ಟೊಮೆಟೊಗೆ ಹೋಳಿನೂ ನೀವು ಹಂಚಿನಾಗ ಹಾಕಿ ಹುರಿದು ಅದನ್ನು ಭರ್ತ ಮಾಡ್ಕೋಬೋದ್ರಿ. ಆ ವಿಡಿಯೋನು ನಾನು ಶೇರ್ ಮಾಡೀನಿ. ಅದರ ಹಿಂಗೆ ಸುಟ್ಟು ಮಾಡಿದ್ದು ಟೇಸ್ಟೇ ಬೇರೆ ಇರ್ತದ್ರಿ. ಹಿಂದಕ್ಕೆಲ್ಲ ಒಲೆ ಮೇಲೆ ಅಡುಗೆ ಮಾಡ್ತಿರಲ್ರಿ, ಹೀಗಾಗಿ ಆ ಬೆಂಕಿದಾಗ ಡೈರೆಕ್ಟಾಗಿ ಸುಡ್ತಿರ್ರಿ. ಅದು ಅಂತೂ ಇನ್ನೂ ರುಚಿ ಜಾಸ್ತಿ ಇರ್ತೈತ್ರಿ. ಅದ್ರ ನಮ್ಮಲ್ಲಿ ಬೇರೆ ಆಪ್ಷನ್ನೇ ಇಲ್ಲರಿ ನಮಗೆ. ಈ ಗ್ಯಾಸ್ ಸ್ಟವ್ ಮೇಲೆ ನಾವು ಹಿಂಗೆ ಸುಟ್ಟಿ ಮಾಡ್ಕೋಬೇಕಾಗ್ತದ್ರಿ. ನೋಡ್ರಿ ಎಲ್ಲ ಹಿಂಗೆ ಬಣ್ಣ ಬರತನ ಸುಟ್ಟಿ ನಾವೇನು ಮಾಡಬೇಕಾಗ್ತದೆ, ಇವಕ್ಕೆ ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ಬೇಕಾಗ್ತದ್ರಿ. ಆರಣನೇ ನಾವು ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ರಿ ಈಗ ಆರ್ಯಾವ್ರಿ. ಇದ್ರಾಗಿಂದ ಏನು ಮಾಡ್ತೀನಿ ರೀ, ಮೊದಲಿಗೆ ನಾನು ಈ ಬೆಳ್ಳುಳ್ಳಿ ತೊಗೋತೀನಂತ ಬೆಳ್ಳುಳ್ಳಿಗೆಲ್ಲ ಬಿಡಿಸ್ಕೊಳ್ಳಮಂತ್ರಿ. ಇವು ಬೇಕಾದ್ರೆ ಬೆಳ್ಳುಳ್ಳಿ ಎಲ್ಲ ಸುಲಿದು ನಾವು ಹಾಗೇನು ರೊಟ್ಟಿ ಚಪಾತಿ ಎಲ್ಲ ಊಟ ಮಾಡ್ತೇವಲ್ರಿ, ಅದ್ರ ಸರಿ ಡೈರೆಕ್ಟಾಗಿನೂ ತಿನ್ಬೋದು ರೀ. ಯಾಕಂದ್ರೆ ಒಂಥರ ಟೇಸ್ಟು ಭಾಳ ಚಲೋ ಬರ್ತದ್ರಿ ಇದ್ರದ್ದು. ಈಗ ನೋಡ್ರಿ ಎಲ್ಲ ಸುಲಿದು ಸೈಡಿಗೆ ಇಟ್ಬಿಟ್ಟಿನಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ತೆಗೆದು ಸೈಡಿಗೆ ಇಟ್ಬಿಟ್ಟಿನಿ. ಹಾಗೆ ಈ ಟೊಮೆಟೊದು ಸೊಪ್ಪಿ ತೆಗೆದು ಬಿಡ್ತೀನಿ ಅಂತ ನೋಡ್ರಿ ಎಷ್ಟು ಮೆತ್ತಗಾಗ್ಯಾವಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ. ಆರಾಮಾಗಿ ಇದ್ರದ್ದು ಸೊಪ್ಪಿ ಎಲ್ಲ ತೆಗಿಬೋದು. ಹಾಗೆ ಈ ಬದ್ನಿಕಾಯ್ದು ಸೊಪ್ಪಿ ತೆಗೆದು ಬಿಡ್ತೀನಿ ರೀ. ಕೆಲವೊಬ್ರು ಏನು ಮಾಡ್ತಾರೆ ರೀ, ತಣ್ಣೀರಾಗ ಹಾಕಿಬಿಡ್ತಾರೆ. ಆದ್ರೆ ಆ ಸ್ಮೋಕಿ ಫ್ಲೇವರ್ ಏನಾಗ್ತದೆ ರೀ, ಹೋಗಿಬಿಡ್ತದೆ. ನಮ್ಗೆ ಆ ಸ್ಮೋಕಿ ಫ್ಲೇವರ್ ಬೇಕಂತಂದ್ರೆ ನಾವು ನೀರಾಗ ಹಾಕ್ಲಕ್ಕ ಹೋಗಬಾರ್ದ್ರಿ. ಆದಷ್ಟು ಏನು ಮಾಡಬೇಕು, ಹಿಂಗೆ ಕ್ಲೀನಾಗಿ ಇದ್ರದ್ದು ಸೊಪ್ಪಿ ತೆಗಿಬೇಕು. ಹಾಗೆ ಇದ್ರದ್ದು ತುಂಬು ನಾವು ಕಟ್ ಮಾಡಿಕೊಂಡು ಏನು ಮಾಡಬೇಕಾಗ್ತದೆ ಅಂತಂದ್ರೆ ಎಲ್ಲ ಬದ್ನಿಕಾಯಿಗಳಿಗೆ ಹೀಗೆ ಸೊಪ್ಪಿ ತೆಗೆದು ಇಟ್ಬಿಡ್ಬೇಕ್ರಿ. ಭಾಳ ಈಸಿ ಅದರಿ ಮಾಡೋದು, ಸ್ವಲ್ಪ ಟೈಮ್ ಹಿಡಿಸ್ತದೆ. ಅದರ ರುಚಿ ಅಂತೂ ಭಾಳ ಮಸ್ತ್ ಇರ್ತದೆ ರೀ. ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಈ ಹಸಿಮೆಣ್ಸಿನ್ಕಾಯಿನ ಸುಟ್ಟಿಟ್ಟಿದ್ದೇವಲ್ರಿ, ಅವಕ್ಕೆ ಹಿಂಗೆ ಸಣ್ಣ ಹೊಳ್ಕೊತೀನಂತ್ರಿ. ಬೇಕಾದ್ರೆ ನೀವು ಕಲ್ಬತ್ತ್ಯಾಗ ಹಾಕಿ ಕುಟ್ಟಿನೂ ತೊಗೋಬೋದು. ಆದರೆ ನಾನು ಈ ಥರ ಸಣ್ಣಾಗಿ ಹೊಳ್ಕೊತೀನಂತ. ಹಾಗೆ ಈಗ ಈ ಬೆಳ್ಳುಳ್ಳಿ ಏನವಲ್ರಿ ಅವಕ್ಕೂ ಅದೇ ಥರ ಸಣ್ಣ ಹೋಳಿನೇ ತೊಗೋತೀನಿ. ಇದು ಕಷ್ಟ ಅನಿಸ್ಲತ್ತಂದ್ರೆ ಏನಿಲ್ಲರಿ, ಕಚ ಅಂತ ಕೊಟ್ಕೊಂಡ್ರೂ ನಡೀತದೆ, ಏನಾಗಲ್ಲ. ಈಗ ಇವನು ಅದ್ರಾಗೆ ಸೇರಿಸ್ಬಿಡ್ತೀನಂತ್ರಿ. ಆಯ್ತು ರೀ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಚಾಕು ತೊಗೊಂಡು ಇವಕ್ಕೆ ಹಿಂಗೆ ಪೀಸ್ ಮಾಡ್ತೀನಿ ರೀ. ಅಂದ್ರೆ ಸಣ್ಣಾಗಿ ಹಿಂಗೆ ಅವಕ್ಕೆ ಕಟ್ ಮಾಡ್ಕೊತೀನಂತ. ಇಲ್ಲಾಂದ್ರೆ ಒಂದು ಮ್ಯಾಶರ್ ತೊಗೊಂಡು ನೀವು ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಅಂತಂದ್ರೆ ಕೈಲಿಂದೆ ನೀವು ಇವಕ್ಕೆ ಹಿಂಗೆ ಕಿವುಚ್ಕೋಬೋದು, ನಡೀತದೆ. ಈಗ ಇದ್ರಾಗ ನೋಡ್ರಿ ನಾ ಏನು ಮಾಡ್ತೀನಿ ರೀ, ಉಳ್ಳಾಗಡ್ಡಿ ತಪ್ಪಲ್ ಅದಲ್ರಿ, ಅದ್ರದ್ದು ಉಳ್ಳಾಗಡ್ಡಿ ಇರ್ತದಲ್ಲ ಅದು ಸಣ್ಣ ಹೋಳು ಸೇರ್ಸೀನಿ ರೀ. ಹಾಗೆ ಅದ್ರದ್ದು ಸೊಪ್ಪು ಇರ್ತದಲ್ಲ ಅದನ್ನು ತೊಳೆದು ಹಿಂಗೆ ಸಣ್ಣ ಕಟ್ ಮಾಡಿ ಸೇರ್ಸೀನಿ ರೀ. ಮತ್ತು ಕೊತ್ತಂಬರಿ ಹಾಕೀನಿ ರೀ. ಇಲ್ಲಿ ಒಂದು ಈಸೆ ಜೀರಿಗೆ ಏನು ಮಾಡೀನಿ ರೀ, ಅವಳ ಚವಳ ಕುಟ್ಟಿ ಸೇರ್ಸೀನಿ ರೀ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಲತ್ತೀನಿ ರೀ. ಮತ್ತು ಪುಡಿ ಖಾರ ಹಾಕ್ಲತ್ತೀನಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೇವ್ರಿ. ನೋಡಿಬಿಟ್ಟು ನಾವಿಲ್ಲಿ ಖಾರದ ಪುಡಿ ಸೇರಿಸ್ಬೇಕಾಗ್ತದೆ. ಈಗಿದ್ರಾಗ 1 ಚಮಚ ಈ ಹಸಿ ಎಣ್ಣೆನೇ ಸೇರಿಸ್ಬಿಡ್ತೀನಂತ. ಮತ್ತು ಶೇಂಗಾ ಹುರಿದು ಅವಳ ಚವಳ ಕುಟ್ಟಿದ್ದು ಏನು ಮಾಡ್ತೀನಿ ರೀ, ಶೇಂಗಾದ ಪುಡಿ ಸೇರಿಸ್ಲತ್ತೀನಿ ರೀ. ಎಲ್ಲ ಹಾಕಿದ್ಮೇಲೆ ಈಗ ಇದಕ್ಕೆ ಚಂದ ಕಲಿಸ್ಕೋಬೇಕಾಗ್ತದೆ ನಾವು. ಆಯ್ತು ರೀ, ಭಾಳ ಸಿಂಪಲ್ ಅದ ರೀ. ಇದಕ್ಕೇನು ಎಕ್ಸ್ಟ್ರಾ ಒಗ್ಗರಣೆ ಏನೂ ಬೇಕಾಗಿಲ್ಲ ರೀ. ಇದು ನೋಡ್ರಿ ನಾವು ಚಪಾತಿ ರೊಟ್ಟಿ ಅನ್ನ ಯಾವುದ್ರ ಸರಿನೂ ಉಣ್ಬೋದು ರೀ. ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ. ನೀವು ಫ್ರಿಜ್ಜಿನಾಗ ಇಟ್ರಿ ಅಂತಂದ್ರೆ 2 ದಿವಸ ತನಕ ನಾವು ಇದಕ್ಕೆ ಉಣ್ಬೋದು ರೀ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.